ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸುಜಾತ. ಇಂದು ನಾನು ವಿಡಿಯೋ ಹಾಕುತ್ತಿರುವುದು ಯಾವುದಪ್ಪ ಅಂದ್ರೆ ಹೈರಿಸ್ಕ್ ANC. ಹೈರಿಸ್ಕ್ ANC ಅಂದ್ರೆ ಗಂಡಾಂತರ ಗರ್ಭಿಣಿ ಅಂತ ಅಂತಾರೆ ರೀ. ಗಂಡಾಂತರ ಗರ್ಭಿಣಿಯರಿಗೆ ನಾವು ಹೆಂಗೆ ಗುರುತಿಸೋದು, ಅವರನ್ನು ನಾವು ಹೆಂಗೆ ಕಂಡು ಹಿಡಿಯೋದಪ್ಪ ಅನ್ನೋದ್ರ ಬಗ್ಗೆ ನಾನೀಗ ವಿಡಿಯೋ ಹಾಕ್ತಾಯಿದ್ದೀನಿ ರೀ. ಮೊದಲನೇದು, ಬಹಳ ಗಿಟ್ಟಿದ್ದವ್ರಿಗೆ ನಾವು ಗಂಡಾಂತರ ಗರ್ಭಿಣಿ ಅಂತ ಕರಿತೀವಿ ರೀ. ಆಮೇಲೆ ಸಿಸರಿಂಗ್ ಆದವರು, ಆಮೇಲೆ ಪದೇ ಪದೇ ಅಬಾರ್ಷನ್ ಆಗ್ತಿದ್ದವರು, ಆಮೇಲೆ BP ಇದ್ದವರು, ಶುಗರ್ ಇದ್ದವರು, ಹಾರ್ಟ್ ಪೇಷಂಟ್ ಇದ್ದವರು, ಆಮೇಲೆ 19 ವರ್ಷದ ಒಳಗಿನವರು, ಆಮೇಲೆ 45 ವರ್ಷ ಮೇಲ್ಪಟ್ಟವರು, ಆಮೇಲೆ 4ರಿಂದ 5ನೇ ಸಾರಿ ಗರ್ಭಧಾರಣೆ ಧರಿಸ್ತಾರಲ್ಲ ಅವರು, ಈ ಥರ ಎಲ್ಲ ಹೈರಿಸ್ಕ್ ANCಗಳು ಬರ್ತಾವೆ ರೀ. ಹೈರಿಸ್ಕ್ ANC ಇರೋದ್ರಿಂದ ನಾವೇನು ಮಾಡಬೇಕಾಗ್ತದೆ, ನಾರ್ಮಲ್ ANCಗಿಂತಲೂ ಇವ್ರಿಗೆ ನಾವು ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕಾಗ್ತದೆ ರೀ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ಒಂದು ವಿಶೇಷವಾದ ದಿನ ಇಟ್ಟಿರ್ತಾರೆ ರೀ. ಅದು ಯಾವುದಪ್ಪ ಅಂದ್ರೆ 9ನೇ ತಾರೀಕು ಮತ್ತು 24ನೇ ದಿನ ರೀ. 9ನೇ ತಾರೀಕಿನ ದಿನ ಏನಂತಪ್ಪ ಅಂದ್ರೆ ನಾರ್ಮಲ್ ಗರ್ಭಿಣಿಯರಿಗೂ ನೋಡ್ತಾರೆ ರೀ. ಅದು ನಾರ್ಮಲ್ ಗರ್ಭಿಣಿಯರಿಗೆ 9ನೇ ತಾರೀಕಿಗೆ ನೋಡ್ತಾರೆ. ಆಮೇಲೆ 24ನೇ ದಿನ ಏನು ವಿಶೇಷಪ್ಪ ಅಂದ್ರೆ ಇದು ಗಂಡಾಂತರ ಗರ್ಭಿಣಿಯರಿಗೆ ಮಹತ್ವದ ದಿನ ಅದ್ರಿ. ಅವತ್ತು ಗಂಡಾಂತರ ಗರ್ಭಿಣಿಯರಿಗೆ ನೋಡ್ಬೇಕಂತ PMSY ಎಂಬ ಸರ್ಕಾರಿ ಯೋಜನೆ ಅದ ರೀ. ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಅಂತ PMSY ಅಂತ ನಾವು ಕರಿತೀವಿ ರೀ. ಇದು ನಾವು ಇಲ್ಲಿ ಗಂಡಾಂತರ ಗರ್ಭಿಣಿಯರಿಗೂ ಇದು ಉಚಿತವಾಗಿ ನಾವು ತಪಾಸಣೆಗಳನ್ನು ಮಾಡಿಸ್ಬೋದು ರೀ. ಹಾಗಂತ 9ನೇ ತಾರೀಕಿಗೆ ಗಂಡಾಂತರ ಗರ್ಭಿಣಿಯರು ಹೋಗಬಾರ್ದೇನ್ರಿ ಅಂತ ನೀವು ಕೇಳ್ಬೋದು ರೀ. ಹಾಗೇನಿಲ್ಲ, 9ನೇ ತಾರೀಕಿಗೆ ಗಂಡಾಂತರ ಹೋದ್ರೂ ಭೀ ನೋಡ್ತಾರೆ, ಆಮೇಲೆ ನಾರ್ಮಲ್ ಗರ್ಭಿಣಿಯರು ಹೋದರೂ ನೋಡ್ತಾರೆ. ಆದ್ರೆ ನಾವು ಹೇಳೋದು ಏನಪ್ಪ ಅಂದ್ರೆ 24ನೇ ತಾರೀಕಿಗೆ ಗಂಡಾಂತರ ಗರ್ಭಿಣಿಯರಿಗೆ ವಿಶೇಷವಾದ ದಿನ ಇರ್ತದೆ ರೀ. ಅದಕ್ಕೆ ನೀವು ನಿಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯೂ ಈ ಸೌಲಭ್ಯ ಇರ್ತದೆ ರೀ. ಅದಕ್ಕೆ ಅಲ್ಲಿ ಹೋಗಿ ನೀವು ಎಲ್ಲ ಥರದ ಸೌಲಭ್ಯವನ್ನು ಪಡಿಬೇಕು. ಉಚಿತವಾಗಿ BP ಚೆಕ್ ಮಾಡ್ತಾರೆ, ಆಮೇಲೆ ಶುಗರ್ ಚೆಕ್ ಮಾಡ್ತಾರೆ, ಆಮೇಲೆ ಬ್ಲಡ್ ಚೆಕ್ ಮಾಡ್ತಾರೆ, ಆಮೇಲೆ ಕ್ಯಾನಿಂಗ್ನು ಬರೆದು ಕೊಡ್ತಾರೆ. ಈ ಥರ ಎಲ್ಲ ಸೌಲಭ್ಯ ಇರ್ತಾವೆ ರೀ. ಇದನ್ನು ಎಲ್ಲ ಜನಗಳು ಸದುಪಯೋಗ ಪಡ್ಕೋಬೇಕು. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಹೋಗಿ ಈ ಸೌಲಭ್ಯವನ್ನು ಪಡಿಬೇಕು ರೀ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಭಾಷೆಗಳು ಮಾಹಿತಿ ನೀಡ್ತಾರೆ. ಇಷ್ಟ ಹೇಳುತ್ತೆ.